ಇದು ನನ್ನ ಮತ್ತೆ ಜಯಂತರ ಫಸ್ಟ್ ಬೈಕ್ ರೈಡ್ ಅಂಡ್ ಸಚ್ ಅ ಲಾಂಗ್ ಬೈಕ್ ರೈಡ್. ಐ ಆಮ್ ವೆರಿ ಎಕ್ಸೈಟೆಡ್. ಟೆಸ್ಟ್ ಮಾಡ್ತೀರಾ ಹಾಕೊಂಡು ಹಿಂಗೆ ಹಾಕೊಂಡ್ರೆ ಬಾರಕ್ಕೆ ಹಾಕೊಂಡ್ಕೊಂಡು ನಾನು ಇಟ್ಸ್ ವೆರಿ ಮಚ್ ಬಾರ ವೆರಿ ವೆರಿ ಬ್ಯೂಟಿಫುಲ್. ಈ ಲೈಟ್ ನೋಡಿ ಸಕ್ಕತ್ತಾಗಿದೆ. ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ರಿಗೂ ಸಖತ್ತಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಈಸ್ ಅಬೌಟ್ ಅ ಬೈಕ್ ರೈಡ್. ನಾನು ಮತ್ತೆ ಜಯಂತರು ಒಂದು ಲಾಂಗ್ ಬೈಕ್ ರೈಡ್ ಹೋಗ್ತಾ ಇದೀವಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇದು ತುಂಬಾ ಹಿಂದೆ ಆಗ್ಬೇಕಿತ್ತು, ಬಟ್ ಒಂದ್ ಸ್ವಲ್ಪ ಡೇಟ್ ಕ್ಲಾಶ್ ಆಗೋಯ್ತು. ಸೀತಾರಾಮ ಶೂಟಿಂಗ್ ಡೇಟ್ ಇಂದ ಒಂದ್ ಸ್ವಲ್ಪ ಲಾಸ್ಟ್ ಡೇಸ್ ಆಫ್ ಶೂಟಿಂಗ್ ಇತ್ತು. ಸೊ ನಮ್ಮ ಬೈಕ್ ರೈಡ್ ಕೂಡ ಪೋಸ್ಟ್ಪೋನ್ ಆಯಿತು. ಹಾಗಾಗಿ ಇವತ್ತು ಫೈನಲಿ ಹೊರಟಿದ್ದೀವಿ. ಎಲ್ಲಿ ಅಂತ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಆನ್ ದ ವೇ ನಿಮಗೆ ಜರ್ನಿ ತೋರಿಸ್ತೀನಿ. ಇದು ನನ್ನ ಮತ್ತು ಜಯಂತರ ಫಸ್ಟ್ ಬೈಕ್ ರೈಡ್ ಆ್ಯಂಡ್ ಸಚ್ ಅ ಲಾಂಗ್ ಬೈಕ್ ರೈಡ್. ಐ ಆಮ್ ಲೈಕ್ ವೆರಿ ಎಕ್ಸೈಟೆಡ್ ಆ್ಯಂಡ್ ನರ್ವಸ್. ಹೆಂಗಿರುತ್ತೋ ಅಂತ ಸೊಂಟ ಗಿಂಟ ಉಳ್ಕೋತೋ ಏನು ಅಂತ. ಸೊ ಬನ್ನಿ, ಈ ಜರ್ನಿಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಆ್ಯಂಡ್ ತೋರಿಸ್ತೀನಿ ನಾವು ಎಲ್ಲಿ ಹೋಗ್ತಿದ್ದೀವಿ, ಎಲ್ಲಿ ಸ್ಟೇ ಆಗ್ತಿದ್ದೀವಿ. Are you excited, Mr. Jayant? Yes, very much. ಜಯಂತ್ ಅವ್ರು ಫುಲ್ ರೆಡಿ ಆಗಿದ್ದಾರೆ, ಮ್ಯಾನ್ ಇನ್ ಬ್ಲ್ಯಾಕ್ ಥರ. ಆ್ಯಂಡ್ ಇಲ್ಲಿ ನೋಡಿ ಫುಲ್ಲು ಗೇರ್ಸ್ ಎಲ್ಲ ಸೆಟಪ್ಪು. ಪಾಪ ಅದೇ ಅವರೊಬ್ಬರು ಸೇಫ್ಟಿ ಬಗ್ಗೆ ಅಷ್ಟೇ ಅವ್ರಿಗೆ ಕನ್ಸರ್ನು. ಅವ್ರಿಗೆ ಮಾತ್ರ ಅವ್ರು ತಗೊಂಡಿದ್ದಾರೆ, ನನಗೆ ಏನಿಲ್ಲ. ಐ ಆಮ್ ಆಲ್ಸೋ ಇನ್ ಜಾಕೆಟ್ ಬಟ್ ಬ್ಲೂ ಜೀನ್ಸ್ ಆ್ಯಂಡ್ ಬ್ಲ್ಯಾಕ್ ಟಿ ಶರ್ಟ್. ಇದು ನನ್ನ ಬರ್ಡೇಗೆ ನನ್ನ ಫ್ರೆಂಡ್ ಕೊಟ್ಟಿದ್ದು ಜಾಕೆಟು. ಥ್ಯಾಂಕ್ಸ್ ವಿನಯ್. ಭಾವ ಕೊಟ್ಟಿದ್ದು. ಓಕೆ, ಇದು ಜಯಂತ್ ಅವರ ಸಿಸ್ಟರ್ಗಳಲ್ಲ, ಅವ್ರ ಹಸ್ಬೆಂಡ್ ಕೊಟ್ಟಿರೋದಂತೆ ಬರ್ಡೇ ಗಿಫ್ಟು. ಸೊ ಜಯಂತ್ ಮಾತ್ರ ತೊಗೊಂಡು ಇವಾಗ ಹಾಕ್ಕೊಂಡು ರೆಡಿ ಆಗ್ತಾನೆ. ನಾವು ಹಿಂಗೆ ಪೆಂಟಲ್ಲಿ ಹೋಗ್ಬಿಡ್ತೀವಿ ಬೈಕ್ ರೈಡಲ್ಲಿ. ಆ್ಯಂಡ್ ಏನು ಗೇರ್ಸ್ ಎಲ್ಲ ಏನಿಲ್ಲ, ವಿ ಜಸ್ಟ್ ಬ್ಯಾಕ್ ಕ್ಯಾರಿಯರ್ ಥರ ನನ್ನನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲ, ನೀವು ಶೋಲ್ಡರ್ಸ್ ಹಾಕ್ತೀನಿ, ನಾನು ಲೆಗ್ಸ್ ಹಾಕ್ತೀನಿ. ಪರವಾಗಿಲ್ಲ, ಈ ಥರ ವರ್ಷಾಗೆಲ್ಲ ಹೋಗೋದು ಬೇಡ. ಸೊ ಇಷ್ಟೇ. ಆ್ಯಂಡ್ ವಿ ಆರ್ ಗೋಯಿಂಗ್ ಫಾರ್ 2 nights and 3 days. ಆ್ಯಂಡ್ ಹಾಗಾಗಿ ಆ್ಯಂಡ್ ಈ ಬ್ಯಾಗ್ನ ನಾವು ಬೈಕ್ ರೈಡ್ಗೆ ಅಂತಲೇ ತೊಗೊಂಡಿರೋದು, ಇಲ್ಲೇ ಕಾಣಿಸ್ತಿಲ್ಲ, ಅದಕ್ಕೆ ಅಂತಲೇ ಸ್ಪೆಸಿಫಿಕಲಿ ತೊಗೊಂಡಿದ್ದು. ಲೆಟ್ಸ್ ಗೆಟ್ ಗೋಯಿಂಗ್. ಲೆಟ್ಸ್ ಗೋ. ಆ್ಯಂಡ್ ನನ್ನ ಲುಕ್ ಹೇಗಿದೆ ಅಂತ ಹೇಳಿ. ಐ ಲವ್ ಮೈ ಜಾಕೆಟ್ಸ್. ಸೊ ಇದು ಜಯಂತ್ ಅವರ ಬೈಕ್. ಇದು ಥಿಂಕ್ ತೋರಿಸಿದ್ದೀನಿ. ಇಟ್ಸ್ ವೆರಿ ಹೆವಿ. ಅದನ್ನ ಹಾಕೊಂಡು ಹೆಂಗೆ ಹೋಗ್ತೀವಿ ಅನ್ನೋದೇ ಇರೋದು ಕ್ರೇಜಿ. ಇದು ಅವ್ರು ತೊಗೊಂಡು 1 year ಆಯಿತು ಬೈಕು. ಲಾಸ್ಟ್ ಇಯರ್ ಬರ್ಡೇ ದಿನ ತೊಗೊಂಡಿದ್ದು. ಈ ವರ್ಷ ಫಸ್ಟ್ ಈ 1 ವರ್ಷಕ್ಕೆ ಇವಾಗ ಬೈಕ್ ತೆಗಿತಾ ಇದ್ದಾರೆ ರೈಡ್ ಹೋಗೋಣ ಅಂತ. ಎಲ್ಲಿ? ಚನ್ನಪಟ್ಟಣ. ಇದು ಒಂದು 20 kg ಇಟ್ಕೊಂಡಿದ್ದಾರೆ ಅವರು. ಹೆಂಗಾರು ಮಾಡಿ ಕಟ್ಟಬೇಕು. ಆಸ್ ಯೂಶುವಲ್ ನಂದು, ಆಸ್ ಯೂಶುವಲ್ ಅವ್ರದ್ದು. ತಿಂಡಿ ಸಕ್ಕದಾಗಿತ್ತು, ಕಾಫಿ ಸಕ್ಕದಾಗಿತ್ತು, ಸಿಕ್ಕಾಪಟ್ಟೆ ಫಾಸ್ಟ್ ಸರ್ವಿಸ್. ಆ್ಯಂಡ್ ನಾವು ಹೊರಡ್ತೀವಿ ಇವಾಗ. ವಂಡರ್ಫುಲ್. ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತಾರೆ ನಾನು ನಿಮ್ಗೆ ಹೇಳಿಲ್ಲ. ಸೊ ನಾವು ಹೋಗ್ತಾ ಇದ್ದೀವಿ ಕೂಡಿಗೆ ಅನ್ನೋ ಒಂದು ಜಾಗಕ್ಕೆ. ಅದು ಕುಶಾಲ್ ನಗರದ ಹತ್ರ ಇದೆ. ನಾನೊಂದು Airbnb ಬುಕ್ ಮಾಡಿದ್ದೀನಿ. ಸೊ ವಿ ಆರ್ ಅಪ್ರಾಕ್ಸಿಮೇಟ್ಲಿ 156 kilometers ಅವೇ. ಸೊ ವಿಲ್ ಗೆಟ್ ಗೋಯಿಂಗ್. ಅವ್ರು ನೋಡಿ ಟೆಸ್ಟ್ ಮಾಡ್ತೀರ ಹಾಕ್ಕೊಂಡು ಹೆಂಗೆ ಹಾಕ್ಕೊಂಡ್ರೆ ಭಾರ ಕಮ್ಮಿ ಹಾಕೊಂಡು ಕೂರೋಳು ನಾನು. ಇಟ್ಸ್ ವೆರಿ ಮಚ್ ಭಾರ. ಐ ಥಿಂಕ್ ಐ ಆಮ್ ಲುಕಿಂಗ್ ಲೈಕ್ ರೌಡಿ ರಂಗಣ್ಣಿ. ಕುಡಿಬೇಕು, ರಕ್ತ ಕುಡಿಬೇಕು. ಏನನ್ಸುತ್ತೆ ನಿಮಗೆ ಗೈಸ್? I am proudly
ಸ್ಕೂಲ್ ಟೈಮಿಂದನೂ ನಾನು ರೌಡಿನೇ. ಸೊ ನನಗೇನು ಬೇಜಾರಿಲ್ಲ ಹೇಳ್ಕೊಳಕ್ಕೆ. ಸಿಗುವ, ಲೆಟ್ಸ್ ಗೆಟ್ ಗೋಯಿಂಗ್. ಸಿಕ್ಕಾಪಟ್ಟೆ ಬಿಸಿಲು. ನಾವು ರೇನಿ ಸೀಸನಿಗೆ ಪ್ರಿಪೇರ್ ಆಗ್ಬಿಟ್ವಿ. ಎಳ್ನೀರು ಸ್ಟಾಪ್. ಶ್ರೀರಂಗಪಟ್ಟಣ ಕ್ರಾಸ್ ಮಾಡಿ ಬಂದ್ವಿ. ಯಾವುದೋ ಇನ್ನೊಂದು ರೂಟ್ ತೊಗೊಂಡು ವಿ ಆರ್ ಗೋಯಿಂಗ್. ಸೊ ಮೈಸೂರು ಮೇಲೆ ಹೋಗಿದೆ. ಇವಾಗ ಯಾವುದೋ ಎಳಿವಾಲ ಅಂತ ಊರಿಗೆ ಹೋಗ್ತಾ ಇದ್ದೀವಿ. ಎಳ್ನೀರು ತಂದರು ನಮ್ಮ ಮನೆಯವರು. ಹುಡುಗಿ ಚೆಲ್ಬೇಡ, ಯಾಕೆ ಯಾಕೆ ಸುಸ್ತಾಗಿದೆ ಫಸ್ಟ್. ಪಾಪ ಸುಸ್ತಾಗ್ಬಿಟ್ಟಿದ್ದಾರೆ. ನಡೆಯೋಕ್ಕೆ ಆಗ್ತಾ ಇಲ್ಲ, ನಿಂತ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಬ್ಯಾಗಿ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. Airbnb ಅನ್ನಿಸ್ತು. Airbnb ಯಾಕೆ? ರೈಡ್ ಆಫ್ ಅ ಲೈಫ್ ಟೈಮ್ ಆಗೋಯ್ತು ಜಯುಗೆ. ಫಸ್ಟ್ ರೈಡ್ ಇಷ್ಟು. ಹಲೋ, ಹಾಯ್. ಓ, I can park there. Oh God. No, but I thought I am ready. ಗೊತ್ತಿಲ್ವಲ್ಲ, ಸುಮ್ಮನೆ ಯಾಕೆ ರಿಸ್ಕ್ Okay, it's a friendly dog, right? ಓಕೆ, ಸೊ ಪ್ರಾಪರ್ಟಿ ರೀಚ್ ಆಗಿದ್ದೀವಿ. ಇದನ್ನು ನಾವು Airbnb ಬುಕ್ ಮಾಡಿದ್ದು. ಆ್ಯಂಡ್ ಸೊ ಮೋರ್ ಲೈಕ್ ದಿಸ್. ಮೋಸ್ಟ್ ಮೇನ್ ರೋಡಿಂದ ಒಳಗೆ ಬಂದ್ರೆ ಹಿಂಗಿದೆ. ಹಾಯ್ ಬಗೀರಾ. ಅವನ ಹೆಸರು ಬಗೀರಾ ಅಂತೆ. ಕ್ಯೂಟಾಗಿದ್ದಾನಲ್ಲ. ಒಂದು ಸ್ವಲ್ಪ ಭಯ ಆಯಿತು ಸ್ಟಾರ್ಟಿಂಗ್, ಯಾಕೆಂದರೆ ಒಂದೊಂದು ಸತಿ ಎಲ್ಲ ಡಾಗ್ಸು ಅಷ್ಟು ಫ್ರೆಂಡ್ಲಿ ಇರಲ್ಲ, ಬಂದ್ಬಿಟ್ಟು ಭಯ ಆಗ್ಬಿಡುತ್ತೆ ಅಂತ. ಬಟ್ ಹೀ ಈಸ್ ಎ ಫ್ರೆಂಡ್ಲಿ ಡಾಗ್. ಲುಕ್ ಎಟ್ ಹಿಮ್ ವ್ಯಾಗಿಂಗ್ ಟೇಲ್. ಬ್ಯೂಟಿಫುಲ್ ಪ್ರಾಪರ್ಟಿ. ದಿಸ್ ಇಸ್ ಆರ್ ರೂಮ್. ಅಲ್ಲಿ ವಾಶ್ರೂಮ್ ಇದೆ. ಇವಾಗೆಲ್ಲ ಬಾಗಿಡ್ತಾ ಇದ್ದೀವಿ. ಸುಸ್ತಾಯ್ತು ಗುರು, ಸುಸ್ತಾಯಿತು. ಕ್ಯೂಟ್ ಆ್ಯಂಡ್ ಸಿಂಪಲ್ ಸ್ಟೇ. ಆಮೇಲೆ ತೋರಿಸ್ತೀನಲ್ಲ ಆಚೆ ಈಚೆ ಏನಿದೆ ಅಂತ ಪ್ರಾಪರ್ಟಿ ಆ ಕಡೆ ಈ ಕಡೆ. ಅಲ್ವಾ ಬಗೀರಾ? ಹಾಯ್ ಬಗೀರಾ, ಡೋಂಟ್ ಕಮ್ ಇನ್. ಒಳಗೆ ಬರ್ತಿದೆ, ಬಾ ಇಲ್ಲಿ ಬಾ. ಇವರು ಇಲ್ಲೇ ಪ್ರಾಪರ್ಟಿ, ಅವ್ರದ್ದು ಮನೆ ಇಲ್ಲೇ ಇದೆ. ಆ್ಯಂಡ್ ಅವ್ರ ಮನೆ ಇಲ್ಲೇ ಇದೆ. ಹಿಂಗೆ Airbnb ಮಾಡ್ಕೊಂಡ್ಬಿಟ್ಟಿದ್ದಾರೆ. ಲಂಚ್ ಈಸ್ ರೆಡಿ. ಏನಿದೆ ಇದ್ರೊಳಗಡೆ ಬಾಕ್ಸ್ ಇದೆ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಅವರ್ ಹೋಮ್. ನೀನು ಲೈಟೇ ಇಲ್ಲ ಬಿಡುಜಿ. ಫಾರ್ ದ ನೆಕ್ಸ್ಟ್ 2 days. ಹಾಯ್ ಆಂಟಿ. ಅದೇ ನಾವು ಪ್ಲಾನ್ ಮಾಡಬೇಕು. ಇವತ್ತೇನಿಲ್ಲ ಆಂಟಿ, ನಾಳೆ. ಬ್ಯಾಕ್ ವಾಟರ್ಸ್ ಒಂದು ಹೋಗಿ ಬರ್ಲಿ. ಓಕೆ, ಚಂದ ಉಂಟಲ್ಲ ಇವೆಲ್ಲ ಕ್ಲೈಮೇಟ್. ನಾಳೆ ಮಳೆಗಿಲ್ಲ ಶುರು ಆಗ್ಬಿಟ್ಟು ಚೆನ್ನಾಗಿದೆ. ಇವತ್ತಾ? ಓಕೆ, 5 o'clock ನೀವು ಅಲ್ಲಿ ಇರಬೇಕು. ಓಕೆ. ಅರ್ಧ ಗಂಟೆ ಬ್ಯಾಕ್ ವಾಟರ್ಸ್. ಹೋಮ್ ಕುಕ್ಡ್ ಫುಡ್. ಅವ್ರು ಇಲ್ಲೇ ಇರ್ತಾರೆ. ಸೊ ನಾವು ಮುಂಚೆನೇ ಹೇಳಿದ್ವಿ ಲಂಚ್ ಆ್ಯಂಡ್ ಡಿನ್ನರ್ ಬೇಕು ಅಂತ. ಸೊ ಚಪಾತಿ, ಪಲ್ಯ, ರೈಸು, ಸಾರು ಎಲ್ಲ ಇದೆ. ಯಮ್. ಹೆಂಗೆ ಅನಿಸ್ತಿದೆ ಸ್ಟೇ? ತುಂಬ ಕಾಮ್ ಆಗಿದೆ. ಚೆನ್ನಾಗಿದೆ. ಇಷ್ಟ ಆಯ್ತಾ? ರೈಡ್ ಮುಗಿಸ್ಕೊಳ್ಳೋಣ ಅಂತ ಶಾಂತಿ. ಹುಡುಕಿದ್ ಯಾರು ಸ್ಟೇನ? ಮೇಘನ ಅವರು. ಒಳ್ಳೆ ಸ್ಟೇ ಆ್ಯಂಡ್ ವೆರಿ ಯಮ್ ಫುಡ್. ಹಾಂ.
ಈವ್ನಿಂಗ್ ಒಂದು ಪವರ್ ನ್ಯಾಪೇ ತೊಗೊಂಡ್ಬಿಟ್ವಿ ನಾವಿಬ್ಬರು. ಒಂದು ಫುಲ್ ಡೀಪ್ ಸ್ಲೀಪೇ ಹೋಗ್ಬಿಟ್ಟಿದ್ವಿ ಅನಿಸುತ್ತೆ ಇಬ್ಬರು. ಊಟ ಚೆನ್ನಾಗಾಯ್ತಾ, ನಿದ್ದೆ ಫುಲ್ ಹೆವಿ ಬರ್ತಿತ್ತು, ಸೊ ಮಲ್ಕೊಂಡು ಎದ್ದಿದ್ದೀವಿ. ಟೈಮ್ ಇವಾಗ 6:20. ಐ ಥಿಂಕ್ ವಿ ವೋಕ್ ಅಪ್ ಅರೌಂಡ್ 6. ಸೊ ಕಾಫಿ ಕೊಟ್ಟಿದ್ದಾರೆ. ಕಾಫಿ ಈಸ್ ಅಮೇಝಿಂಗ್. ಸಕ್ಕತ್ತಾಗಿದೆ ಕಾಫಿ ಮಾತ್ರ. ಕಾಫಿ ಜೊತೆ ಈ ವ್ಯೂ ಆ್ಯಂಡ್ ಲೈಟಾಗಿ ಮಳೆ ಬರ್ತಾ ಇದೆ. ಇಟ್ಸ್ ಬ್ಯೂಟಿಫುಲ್. ಚಿಲ್ ಬ್ರೋ. ಹೆಂಗಿದೆ ಕಾಫಿ? ಸಾಕಾಗಿದೆ. ವ್ಯೂ ಹೆಂಗಿದೆ? ವ್ಯೂಕ್ಕಿಂತ ಅದು ಸರೌಂಡಿಂಗ್ ತುಂಬ ಕಾಮ್ ಆಗಿದೆ. ಲೈಕ್ ಗ್ರೀನರಿ ಸಾಕಾಗಿದೆ. ನಾನೇನು ಅಂದ್ಕೊಂಡೆ ಅಂದರೆ ವ್ಯೂಗಿಂತ ಕಂಪ್ನಿ ಚೆನ್ನಾಗಿದೆ ಅಂತ ಹೇಳ್ತೀನಿ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಬಟ್ ನೆವರ್ ಮೈಂಡ್ ಜಯಂತ್. ಐ ಅಗ್ರಿ. ನಾನು ಜಯಂತ್ ಅವರ ಮಾತನ್ನು ಹೇಳ್ತೀನಿ. ತುಂಬಾ ಕಾಮ್ ಆ್ಯಂಡ್ ಸರಿ ಅನ್ನಿಸ್ತಾ ಇದೆ. ಸಿಕ್ಕಾಪಟ್ಟೆ ಒಳ್ಳೆ ಸ್ಟೇ. ಇದನ್ನು ನೀವು Airbnb ಮೂಲಕ ಬುಕ್ ಮಾಡ್ಕೋಬೋದು. ಇಟ್ಸ್ ಕಾಲ್ಡ್ ದ ಲೇಕ್ ವ್ಯೂ ಅಂತ ಸಮಥಿಂಗ್. The next day. ಗುಡ್ ಮಾರ್ನಿಂಗ್. ಸೊ ನೆನ್ನೆ ನಿಮಗೆ ತೋರಿಸಿರ್ಲಿಲ್ಲ ನಾನು. ಇಲ್ಲಿ ನೋಡಿ, ಇಲ್ಲಿ ಒಂದು ಸೆಟ್ ಔಟ್ ಥರ ಆ್ಯಂಡ್ ದೇರ್ಸ್ ಒನ್ ಪಾಂಡ್. ಇದು ವ್ಯೂ ಆಗ್ತಿದೆಯಾ? ಎಷ್ಟು ಚಂದ ಇದೆ ನೋಡಿ. ಮೀನೆಲ್ಲ ಓಡಾಡ್ತಿರೋದಿಲ್ಲ ಇದೆ. ಇದು ಇಲ್ಲಿಂದ ಕುತ್ಕೊಂಡು ನೋಡ್ಬೋದು. ಇಷ್ಟು ತನಕ ನಾವು ಬೆಳಗ್ಗೆ ಎದ್ದ ತಕ್ಷಣ ಇಲ್ಲಿ ಕುತ್ಕೊಂಡು ಮಾತಾಡಿಕೊಂಡು ವ್ಯೂ ಎಂಜಾಯ್ ಮಾಡ್ತಾಯಿದ್ವಿ. 9 ಗಂಟೆ ಆಗಿದೆ. ಸೊ ಲೆಟ್ಸ್ ಹ್ಯಾವ್ ಬ್ರೇಕ್ಫಾಸ್ಟ್ ಅಂತ ಅಂದ್ಕೊಂಡ್ವಿ. ಇಟ್ಸ್ ಡ್ರಿಸ್ಲಿಂಗ್. ಏನೂರ ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ ನೋಡಿ. ಇಟ್ಸ್ ನೆನ್ನೆ ಎಲ್ಲ ಸ್ವಲ್ಪ ಮಳೆ ಬರ್ತಾ ಇತ್ತು. ವಿ ಕುಡ್ ಲೈಕ್ ಹಿಯರ್ ದ ರೇನ್ ಸೌಂಡ್. ಬಟ್ ಯೂಶಲಿ ಬೆಂಗಳೂರಲ್ಲಿ ಬಂದಾಗ ಮಳೆ ಬರ್ತಿತ್ತು. ಆ್ಯಂಡ್ ನಾವು ನೆನ್ನೆ ಎಲ್ಲೂ ಹೊರಗೂ ಹೋಗಿಲ್ವಲ್ಲ, ಸೊ ಇಟ್ ವಾಸ್ ಕ್ವೈಟ್ ಪೀಸ್ಫುಲ್. ಬಟ್ ಇವತ್ತು ಹೊರಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಸೊ ತಿಂಡಿ ತಿಂದ್ಬಿಟ್ಟು ಮಧ್ಯಾಹ್ನದ ಮೇಲೆ ತಿಂಡಿ ತಿಂದ್ಬಿಟ್ಟು ಆರಾಮಾಗಿ ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ರಿಲ್ಯಾಕ್ಸ್ ಚಿಲ್ ಯು ಗೋ ಔಟ್. ಬಂದೆ ನೋಡಿ ನಿಮಗೆ ತೋರ್ಸೋಕ್ಕೆ ಅಂತ. ಹೀಗಿದೆ. ಅವರೇ ಮಾಡಿದಾರಂತೆ ಮಾಡಿದಾರಂತೆ ಏನು ಹೌದು, ಅವರೇ ಮಾಡ್ಕೊಂಡಿದ್ದಾರೆ. ಜಸ್ಟ್ ಫಾರ್ ದ ವ್ಯೂ ಅನ್ಸುತ್ತೆ ನನ್ನ ಪ್ರಕಾರ. ವೆರಿ ಪೀಸ್ಫುಲ್. ಅಲ್ಲಿಗೆಲ್ಲ ಹೋಗೋಕ್ಕೆ ನನ್ನ ಹತ್ರ ಚಪ್ಪಲಿ ಇಲ್ಲ. ನಾವು ಚಪ್ಪಲಿಯನ್ನು ಮರೆತು ಬಂದಿದ್ದೇವೆ ಬರೀ ಶೂ ಹಾಕ್ಕೊಂಡು. ಸೊ ಒಂಥರ ನಾನು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಯಜಮಾನ್ರ ಕಾಲಿಗೆ ನಮಸ್ಕಾರ ಎಲ್ಲ ಮಾಡಿಬಿಟ್ಟು ಮಾಡಲಿಲ್ಲ. ಅವ್ರಿಗೆ ನೀರು ಕೊಟ್ಬಿಟ್ಟು ಮಾಡಲಿಲ್ಲ. ಅವ್ರ ಟಚ್ಚು ಮಾಡಲಿಲ್ಲ. ನೀನು ತುಂಬ ದೂರ ಇದೆ. ಮದುವೆ ಟೈಮಲ್ಲೇ ಬೇಕಂತ ಇವಳಿನ ಲೈಫಲ್ಲಿ ನನ್ನ ಕಾಲಿಗೆ ಬೀಳಲ್ಲ, ಬೀಳು ಅಂತ 10 ಸತಿ ಬೀಳಿಸ್ಕೊಂಡು 10 ಸತಿ ಇಲ್ಲ 2 ಸತಿ ನೋ 10 ಟೈಮ್ಸ್ ಬೀಳು ನನ್ನ ಕಾಲಿಗೆ ಬೀಳು ಹಿಂಗೆ. ನಂತರ ಫೋಟೋ ವೀಡಿಯೋ ಎಲ್ಲ ಇದೆ ಪ್ರೂಫ್ಗೆ. ಫುಲ್ಲು ನೀಟಾಗಿ ಟಚ್ ಮಾಡಿಸ್ಬಿಟ್ಟು ಹಂಗಾಯ್ತು. ಎನಿವೇ ಲೆಟ್ಸ್ ಹ್ಯಾವ್ ಸಮ್ ಬ್ರೇಕ್ಫಾಸ್ಟ್. ಆಂಟಿ ಬರೀ ಮಿಲ್ಟನ್ ಇಟ್ಬಿಟ್ಟು ಹೋಗಿದ್ದಾರೆ. ಆಂಟಿ ಹತ್ರ ಕಾಫಿ ಕೇಳಬೇಕು. ಕಾಫಿ ಮಾತ್ರ ನೆನೆ ಸಾಕಾಗಿತ್ತು. ಬ್ಯೂಟಿಫುಲ್ ವೆದರ್ ಮಗ. ಸೊ ನೋಡೋಣ ಇವತ್ತು ಏನು ಎಕ್ಸ್ಪ್ಲೋರ್ ಮಾಡ್ತೀವಿ, ನಿಮಗೂ ತೋರಿಸ್ತೀವಿ ಖಂಡಿತ. ಬನ್ನಿ ಹೋಗುವ ನಮ್ಮ ಜರ್ನಿಗೆ, ಶುರು ಮಾಡುವ ನಮ್ಮ ದಿನವನ್ನು. ಅಕ್ಕಿ ರುಚಿ ಹೆಂಗಿದೆ ಅಂತ ಜಯಂತ್ ಅವ್ರು ಹೇಳ್ತಾರೆ. ತಿನ್ಬೋದು. ಚೆನ್ನಾಗಿದೆಯಾ? ಸೊಪ್ಪಿನ ಪಲ್ಯ ಮಾಡಿದ್ದಾರೆ ಆಂಟಿ. ವೆರಿ ಸ್ವೀಟ್. ನೀವೆಲ್ಲ ಮನೇಲೇ ಇದ್ದೀರಿ ಅನ್ನೋ ಥರ ಫೀಲಿಂಗ್ ಬರುತ್ತೆ. ಪಾಪ ಅವರೇ ಬಂದು ಪಾಪ ಬಡಿಸಿ ಎಲ್ಲ ಹೋಗ್ತಾರೆ. ವೆರಿ ಸ್ವೀಟ್ ಆಫ್ ದೆಮ್. ಶಿ ಇಸ್ ವೆರಿ ಸ್ವೀಟ್, ಲವ್ಲಿ. ಓಕೆ, ಸೊ ಇವಾಗ ರೆಡಿ ಆಗಿಬಿಟ್ಟು ಒಂದು 12 ಗಂಟೆಗೆ ಜಯಂತ್ ಅವರು 1 ಅವರ್ ನಿದ್ದೆ ಮಾಡಿದ್ರು. ಅಫ್ಕೋರ್ಸ್ ಲೈಫಲ್ಲಿ ಏನು ಬಿಟ್ಟರು ನಿದ್ದೆ ಊಟ ಬಗ್ಗೆ ತುಂಬ ಯೋಚನೆ ಮಾಡಿ ಅದನ್ನೆಲ್ಲ ಬಿಡಬಾರ್ದು, ಆಯಿತಾ? ಅದು ಲೈಫಲ್ಲಿ 2 ಅತ್ಯಮೂಲ್ಯವಾದ ವಿಷಯಗಳು ನಮ್ಮ ಜೀವನದಲ್ಲಿ. ಹಾಗಾಗಿ ನಾವು ಲೈಫಲ್ಲಿ ಏನೇ ಬಿಟ್ಟುಬಿಟ್ರು ನಾವು ಅವೆರಡನ್ನ ಬಿಡಬಾರ್ದು. ಅದನ್ನು ಜಯಂತವರು ತುಂಬ ನೀಟಾಗಿ ಫಾಲೋ ಮಾಡ್ತೀವಿ. ಊಟದ ಬಗ್ಗೆ ಅವ್ರಿಗೇನಷ್ಟು ಕೇರ್ ಇಲ್ಲ, ಬಟ್ ನಿದ್ದೆ ಬಗ್ಗೆ
ತುಂಬ ಕೇರ್ ಇದೆ. ಸೊ 1 hour ನಿದ್ದೆ ಮಾಡಿದ್ರು. ಇವಾಗ ಇಲ್ಲೇ ಅಕ್ಕಪಕ್ಕ ಸೈಟ್ ಸೀಯಿಂಗ್ ನೋಡ್ಕೊಂಬರುವ. ವ್ಲಾಗಲ್ಲಿ ನಮಗೆ ಒಂದು ಸ್ವಲ್ಪ ನಿಮಗೆಲ್ಲ ಕಂಟೆಂಟ್ ಕೊಡಬೇಕು. ಹಾಗೇನಿಲ್ಲ, ಸ್ವಲ್ಪ ಸೈಟ್ ಸೀಯಿಂಗ್ ಮಾಡ್ಕೊಂಬರೋಣ ಅಂತ ಹೇಳಿದ್ರು. ಆ್ಯಂಡ್ ಓನರ್ ಆಂಟಿ ಕೂಡ ಹೇಳಿದ್ರು ಅಕ್ಕಪಕ್ಕ ಅದಿದೆ ಇದಿದೆ ನೋಡ್ಕೊಂಬನ್ನಿ ಅಂತ. ಸೊ ನೋಡೋಣ ಎಷ್ಟಾಗುತ್ತೆ ಅಷ್ಟು ನೋಡುವ ಆ್ಯಂಡ್ ನಿಮಗೂ ತೋರಿಸುವ. ಬನ್ನಿ. ಹೆಂಗಿದೆ ನಮ್ಮ Airbnb ಸ್ಟೇ? ಸಖತ್ತಾಗಿದೆ ಅಲ್ಲ? ಆ್ಯಂಡ್ ನಾ ಹೇಗಿದ್ದೀನಿ? ಸಖತ್ತಾಗಿದ್ದೀನಲ್ಲ? ಥ್ಯಾಂಕ್ ಯು. ಗೇಟ್ ಹಾಕ್ಬೇಕಾ? ಖಂಡಿತ. ಇನ್ನೇನು ಜೀವನದಲ್ಲಿ ಗೇಟ್ ಹಾಕು, ಬಡೆ ತೊಳೆಯೋಕೆ ಹಾಕು, ಪಾತ್ರೆ ತೊಳೆದ್ಬಿಡು, ಬೆಡ್ಶೀಟ್ ಮಡ್ಚ್ಬಿಡು, ಇಷ್ಟೇ ಜೀವನ. ಇದು ನೋಡಿ ರೋಡು ನೆನೆ ತೋರಿಸಿರ್ತೀನಿ ನಿಮಗೆ. ಇದು ಎಂಟ್ರಿ. ಹೋಗುವ. ಇವರೆಲ್ಲ Airbnb ಕೊಟ್ಬಿಟ್ಟಿದ್ದಾರೆ ಗೊತ್ತಿಲ್ಲ. ಫಸ್ಟ್ ಸ್ಟಾಪ್ ಎಲ್ಲಿಗೆ? ಎಲ್ಲಿ ಹೋಗ್ತಿದ್ದೀವಿ ಇವಾಗ? ಹೆಸರು ಮಾಡ್ಕೊಬಿಟ್ಟು. ವೆರಿ ಗುಡ್. ಅದು ಅದು ಹೊಡ್ರಿ ಚಪ್ಪಾಳೆ, ಹೊಡ್ರಿ ಚಪ್ಪಾಳೆ. ಚಿಕ್ಲಿ ಹೊಳೆ ಡ್ಯಾಮ್. ಚಿಕ್ಲಿ ಹೊಳೆ. ಅಲ್ಲಿ ಚಕ್ಲಿ ಸಿಗುತ್ತಾ? ಬರೀ ಇಂಥದೆಯಾ? I find myself very funny and hilarious at times, but I don't know about you guys. By reading your comments, I do feel that you guys find me hilarious, but at times it's questionable. ಹೆಲ್ಮೆಟ್ ಹಾಕೊಂಡಿಲ್ಲ ಅಂತ ದಯವಿಟ್ಟು ಕೇಸ್ ಹಾಕ್ಬಿಡ್ಬೇಡಿ ಯಾರು. ಹೆಲ್ಮೆಟ್ ಕೈಯಲ್ಲಿ ಆಮೇಲೆ ಹಾಕೋದು ಶೆಕೆ. ಬಟ್ ನಾವು the ಗಾಡಿ ಇದು ಹಾರಂಗಿ ಡ್ಯಾಮು. ನಾವು ಆ್ಯಕ್ಚುಲಿ ನೋಡೋಕೆ ಬರಬೇಕಿತ್ತು, ಬಟ್ ನಂಗೆ ಗೊತ್ತಿರಲಿಲ್ಲ ಇದು ಆನ್ ದ ವೇ ಹಿಂಗೆ ಸಿಕ್ಬಿಡುತ್ತೆ ಅಂತ. ಸಿಕ್ಬಿಡ್ತು. ಮುಂದೆ ಹೋಗ್ಲಾ? ಕೂಲ್ ಮ್ಯಾನ್. ಹೂಹೂ. ಹುಷಾರಕ್ಕ. ಓಕೆ ಅಕ್ಕ. ಭಯ ಆಗುತ್ತೆ ಸಡನ್ನಾಗಿ. ಅದಕ್ಕೆ ನಾವು ಮುಂದೆ ಹೋದ್ರೆ ನನಗೆ ತಲೆ ತಿರುಗುತ್ತೆ. ಇಷ್ಟೇ ನಾನು ತೋರಿಸೋದು ಗೈಸ್ ನಿಮಗೆ. ರಿಸ್ಕಿ ಮ್ಯಾಟ್ರು ಇಷ್ಟೇ. ಹಾರಂಗಿ ಡ್ಯಾಮ್ ಇಲ್ಲ ಆ್ಯಕ್ಚುಲಿ ನ್ಯೂಸಲ್ಲಿ ತೋರಿಸೋ ಥರ. ಒಂದು ನಿಮಿಷ ನಾವು ಹೋಗಿದ್ದೆ. ಬಾಯಣ. ಸೊ ನ್ಯೂಸಲ್ಲಿ ತೋರಿಸೋ ಥರ ರೆಡ್ ಅಲರ್ಟು, ಸಿಕ್ಕಾಪಟ್ಟೆ ಮಳೆ ಅಂತಿದ್ರೆ ಇಲ್ಲಿ ತುಂಬ ನೀರಿನ ಓವರ್ಫ್ಲೋ ಆಗಿರೋದಂತೆ. ಬಟ್ ಇಟ್ಸ್ ನಾಟ್ ದ್ಯಾಟ್ ಮಚ್ ರೈನ್ ಅಂತ ನಮ್ಮ ಓನರ್ ಆಂಟಿನೂ ಹೇಳ್ತಿದ್ರು. ನ್ಯೂಸಲ್ಲಿ ತೋರಿಸೋ ಥರ ರೆಡ್ ಅಲರ್ಟ್ ಮಳೆ ಎಲ್ಲ ಏನಿಲ್ಲ. ಲೈಕ್ ಮಳೆ ಬರ್ತಿದೆ, ಬಟ್ ಇಟ್ಸ್ ಲೈಕ್ ಪ್ಲೆಸೆಂಟ್, ನಾಟ್ ಲಾಟ್ ಆಫ್ ರೈನ್. ಆ್ಯಂಡ್ ಶಿ ಟೋಲ್ಡ್ ಬೆಂಗಳೂರಲ್ಲಿ ಜಾಸ್ತಿ ಮಳೆ ಬರ್ತಿದೆ ಇಲ್ಲಿಗಿಂತ ಅಂತ. ಐ ವಾಸ್ ಫನಿ ಆ್ಯಂಡ್ ಟ್ರೂ. ಆಗಿದ್ದೀವಿ ಚಿಕ್ಲಿ ಹೊಳೆ ಡ್ಯಾಮ್ಗೆ. ಇದೆ ಡ್ಯಾಮ್. ನಾನು ಈ ಪ್ಲೇಸ್ ಹೆಸರು ಹೇಳಿದಾಗ ಒಂದು ಕ್ವೆಶನ್ ಕೇಳಿದ್ನಲ್ಲ, ಏನು ಹೇಳು? ಚಕ್ಲಿ ಸಿಗುತ್ತೆ. ಅವ್ರು ಚಕ್ಲಿ ಮಾಡ್ತಾ ಇದ್ದಾರೆ ಜೀವ ಎಂಟ್ರನ್ಸಲ್ಲಿ. ಚಿಕ್ಲಿ ಹೊಳೆ ಡ್ಯಾಮ್ ಹಿಂಗಿದೆ. ಆ್ಯಂಡ್ ಸಕ್ಕ ಟೂರಿಸ್ಟಿಕ್ ಪ್ಲೇಸ್ ಅನ್ಸುತ್ತೆ. ಎಸ್ ಅಫ್ಕೋರ್ಸ್ ಜೋಳ ತೊಗೊಂಡಿದ್ದೀವಿ. ಅವ್ರ ಅರ್ಧ, ನಾನು ಅದರಲ್ಲಿ ಅರ್ಧ. ಯಾಕಂದರೆ ನಾನು ಅವ್ರ ಅರ್ಧಾಂಗಿ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡಿ ಕೊಟ್ಬಿಡು. ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಅದು ಸ್ವೀಟ್ ಕಾರ್ನು. ಸೊ ಅದು ಸ್ವೀಟ್ ಇದೆ ಅಂತ. ಇದು ನಾನು ಖಾರ ಹಾಕ್ಕೊಂಡು ಯಾಕೆ ಗೊತ್ತಲ್ಲ, ನಾನು ಖಾರ ಸ್ವೀಟ್ ಮ್ಯಾನ್ ಗೈಸ್. ಬಟ್ ಜಾಸ್ತಿ ನೀರಿಲ್ಲ ಅನ್ಸುತ್ತೆ ನೋಡಿ. ಬಟ್ ಅಲ್ಲಿ ನೀರಿದೆ. ನೈಸ್ ವೆದರ್, ಪ್ಲೆಸೆಂಟ್ ಆಗಿದೆ. ನೈಸ್. ಇದು ಮೇನ್ ಅಟ್ರಾಕ್ಷನ್ ಬೇಸಿಕ್. ನಾವಲ್ಲಿ ಮೇಲಿದ್ವಿ, ಇವಾಗ ಸದ್ಯ ಕೆಳಗೆ ಹಿಂಗೆ ಬೈಕಲ್ಲಿ ಹೊರಟ್ವಿ ನಾವು. ಈ ರೋಡ್ ತೋರಿಸ್ತು. ಸೊ ಇದು ಒಂದು ವ್ಯೂ ನಿಮಗೋಸ್ಕರ.
ಓಕೆ, ಸೊ ನಾವು ಬಂದಿದ್ದೀವಿ ಊಟಕ್ಕೆ ಟು ದಿಸ್ ವೆರಿ ನೈಸ್ ಪ್ಲೇಸ್ ಕಾಲ್ಡ್ ದ ಬ್ಲೂ ಡೋರ್. ಗೂಗಲ್ ಮ್ಯಾಪ್ಸಲ್ಲಿ ರ್ಯಾಂಡಮಾಗಿ ಸಿಕ್ಕಿದ್ದು ನಮಗೆ. ಆ್ಯಂಡ್ ವ್ಯೂ ನೋಡಿ ಹಿಂಗಿದೆ. ಇಟ್ಸ್ ಲೈಕ್ ಅ ಕೆಫೆ ಅನಿಸುತ್ತೆ. ಸೊ ಒಳಗೆ ಹೋಗಿ ನೋಡಬೇಕು ಹೆಂಗಿದೆ ಏನು ಕತೆ ಅಂತ. ಬನ್ನಿ ತೋರಿಸ್ತೀನಿ, ಹೋಗುವ. ಇವಾಗ ನಾವು ಬಂದಿದ್ದೀವಿ ಹಾರಂಗಿಯ ಬ್ಯಾಕ್ ವಾಟರ್ಸ್ಗೆ. ನಾನು ನಿಮಗೆ ಡ್ಯಾಮ್ ತೋರಿಸ್ದೆ, ಆದರೆ ಇವಾಗ ಬಂದಿದ್ದೀವಿ ನಾವು ಬ್ಯಾಕ್ ವಾಟರ್ಸ್ಗೆ. ಆ್ಯಂಡ್ ಇಟ್ಸ್ ಜಸ್ಟ್ ವೆರಿ ವೆರಿ ಬ್ಯೂಟಿಫುಲ್. ಈ ಲೈಟ್ ನೋಡಿ ಇಲ್ಲಿ ಏನು ಸಕ್ಕತ್ತಾಗಿದೆ, ಸಕ್ಕತ್ತಾಗಿದೆ. ಸೋ ಪೀಸ್ಫುಲ್, ಸೋ ಕಾಮ್. ಆ್ಯಂಡ್ ಜಾಸ್ತಿ ಜನ ಇಲ್ಲ, ತುಂಬ ಕಾಮಾಗಿದೆ. ಹಾರ್ಡ್ಲಿ ಅಲ್ಲೊಬ್ರು ಇಲ್ಲೊಬ್ರು ಇದ್ದಾರೆ ಅಷ್ಟೇ. ಬಟ್ ಇಲ್ಲಿ ಪರಿಸ್ಥಿತಿ ತುಂಬ ವರ್ಸ್ಟಾಗಿ ಮೇಂಟೆನೆನ್ಸ್ ಇದೆ. ತುಂಬ ಪ್ಲಾಸ್ಟಿಕ್ಕು, ವಾಟರ್ ಬಾಟಲ್ಸ್, ಬಿಯರ್ ಬಾಟಲ್ಸ್, ಆಲ್ಕೋಹಾಲ್ ಬಾಟಲ್ಸ್ ಎಲ್ಲ ತುಂಬ ಬಿಸಾಕಿದ್ದಾರೆ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ಲ ನಮ್ಮವ್ರಿಗೆ. ನಮ್ಮ ದೇಶನೇ ಹೀಗೆ, ನಮ್ಮ ದೇಶದ ಜನಗಳೇ ಹೀಗೆ. ಏನು ಮಾಡೋಕ್ಕಾಗಲ್ಲ, ಈ ಥರದ ಜನ ಎಲ್ಲ ಕಡೆ ಇದ್ದೇ ಇರ್ತಾರೆ. ಬಟ್ ಪ್ಲೀಸ್ ಒಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೊಂಡು ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಕ್ಯಾರಿ ಮಾಡಿದ್ರೆ ವಾಪಸ್ ತೊಗೊಂಡೋಗಿ ಎಲ್ಲರೂ ಡಸ್ಟ್ಬಿನಲ್ಲಿ ಬಿಸಾಕಿ. ಆ್ಯಂಡ್ ಐ ಡೋಂಟ್ ನೋ ಏನು ಸಿಗುತ್ತಿಲ್ಲ, ಆಲ್ಕೋಹಾಲ್ ಬಾಟಲ್ಸ್ ಎಲ್ಲ ಬಿಸಾಕಿದ್ದಾರೆ. ಐ ಡೋಂಟ್ ನೋ ವಾಟ್ ಯು ಗೈಸ್ ಗೆಟ್. ಬರ್ತೀರಾ, ಓಕೆ, ಕುಡಿತೀರಾ, ತೊಗೊಂಡೋಗಿ ಗುರು ವಾಪಸ್. ಯಾಕೆ ಇಲ್ಲಿ ಬಿಸಾಕ್ತಿರೋ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿರೋ ಜಾಗನ ಹೆಂಗೆ ಹಾಳು ಮಾಡ್ಬೋದು ಅಷ್ಟು ಚೆನ್ನಾಗಿ ಹಾಳು ಮಾಡಿದ್ದಾರೆ. ಇಟ್ಸ್ ಪಥೆಟಿಕ್, ಇಟ್ಸ್ ವೆರಿ ಸ್ಯಾಡ್. ಬಟ್ ಆನ್ ದ ಬ್ರೈಟರ್ ಸೈಡ್ ದ ವ್ಯೂ ಇಸ್ ಅಮೇಝಿಂಗ್. ಎಷ್ಟು ಕಾಮ್ ಆ್ಯಂಡ್ ಸೀರೀನ್. ಇಟ್ಸ್ ವೆರಿ ನೈಸ್. ಹಾಂ, ಬೇರೆ ಎಲ್ಲೋ ಬಿಸಾಕಿರ್ತಾರೆ. ಇಲ್ಲ, ನನ್ನ ಪ್ರಕಾರ ಜನ ಎಲ್ಲೂ ಬಂದು ಕುಡಿದ್ಬಿಟ್ಟು ಬಿಸಾಕಿದ್ದಾರೆ. ಅಲ್ಲೆಲ್ಲ ಬಿಸಾಕಿದಾರಲ್ಲ, ಅಷ್ಟು ನೋಡಿ ನಿಮಗೆ ಎಷ್ಟು ಪ್ಲಾಸ್ಟಿಕ್ ಸಿಗುತ್ತೆ. ಓಕೆ ಫೈನ್, ಇದು ನೀರಿಂದ ಬಂತು ಅಂದ್ಕೊಂಡ್ರು ಅಲ್ಲೆಲ್ಲ ಬಿಸಾಕಿರೋದಿಲ್ಲ ಏನು, ಅಲ್ಲೆಲ್ಲ ಫುಲ್ ಆಲ್ಕೋಹಾಲ್ ಬಾಟಲ್ಸು. ದೇರ್ ಸೋ ಮಚ್ ಪ್ಲಾಸ್ಟಿಕ್. ಇಟ್ಸ್ ವೆರಿ ಸ್ಯಾಡ್. ಆ್ಯಂಡ್ ಇಲ್ಲಿ ಯಾರೂ ಇಲ್ಲ ಮೇಂಟೈನ್ ಮಾಡೋಕ್ಕೆ ಅಂತ. ಕಂಪಲ್ಸರಿ ಸ್ಟ್ರಿಕ್ಟ್ಲಿ ಅವಾಯ್ಡ್ ಮಾಡಬೇಕು ಪ್ಲಾಸ್ಟಿಕ್ಸು, ಈ ಆಲ್ಕೋಹಾಲ್, ಚಿಪ್ಸ್ ಪ್ಯಾಕೆಟ್ಗಳು ಎಲ್ಲ. ಪೀಪಲ್ ಜಸ್ಟ್ ಬೇಸಿಕ್ಲಿ ಎವ್ರಿಥಿಂಗ್. ಡೋಂಟ್ ಕಮ್ ಇನ್ ಟು ಯೋರ್ ಶಿಟ್ ಹಿಯರ್ ಅಂತ. ಹೇಗಿದೆ? ವೆರಿ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ವೆದರ್ ಸಪೋರ್ಟ್ ಮಾಡ್ತಾ ಇದೆ, ತುಂಬ ಚೆನ್ನಾಗಿದೆ. ಅದು ಅಲೆಗಳ ಸೌಂಡೇ ಒಂದು ಲೈಕ್ ವೆರಿ ಪೀಸ್ಫುಲ್. ಎಲ್ಲೋ ಗಾಯ್ಸ್, ಮನೆಗೆ ಒಂದು ಅಂದರೆ ನಮ್ಮ Airbnb-ಗೆ ನಾವು ಒಂದು 6:15 ಹಂಗೆ ರೀಚ್ ಆದ್ವಿ. ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಚಿಲ್ ಮಾಡ್ತಾಯಿದ್ವಿ. ಇವಾಗ 9 ಗಂಟೆ ಆಗಿದೆ. ಊಟ ಕೊಟ್ಟರು ಆಂಟಿ. ಪಾಪ ಸ್ವೀಟ್ ಎಲ್ಲ ಕೊಟ್ಟಿದ್ದಾರೆ ಇವತ್ತು. ವೆರಿ ಸ್ವೀಟ್, ವೆರಿ ನೈಸ್ ಆಂಟಿ. ನಾವೇನೂ ಕೇಳಿಲ್ಲ, ಪಾಪ ಅವರೇ ಸ್ವೀಟ್ ಮಾಡಿಕೊಡ್ತೀನಿ ಅಂತೆಲ್ಲ ಸ್ವೀಟೆಲ್ಲ ಮಾಡಿಕೊಡ್ತಿದ್ರು. ವೆರಿ ಸ್ವೀಟ್. ಆ್ಯಂಡ್ ಇವತ್ತು ಚಪಾತಿ ಆ್ಯಂಡ್ ಎಣ್ಣೆಗಾಯಿ ಮಾಡಿದ್ದಾರೆ, ತಿಂತಾಯಿದ್ವಿ. ನಿಮ್ಗೇನಾದರೂ ಈ ಕುಶಾಲನಗರ್ ಸೈಡೆಲ್ಲ ನಿಮಗೆ ಸ್ಟೇ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ, ಟ್ರಾವೆಲ್ ಮಾಡ್ತಿದ್ರೆ, ಐ ರೆಕಮೆಂಡ್ ದಿ ಸ್ಟೇ. Airbnb ಮೂಲಕ ನಾನು ಅದನ್ನು ಬುಕ್ ಮಾಡಿದ್ದು. I'll attach the link in my description. It's not collabs. ನಾನು ರ್ಯಾಂಡಮಾಗಿ ಫೈಂಡ್ ಮಾಡಿದ್ದು. ಏನಂದರೆ ಸೊ ರಿಯಲಿ ಬ್ರೇವ್. ಒನ್ ಥಿಂಗ್, ಇಲ್ಲಿ ಅಕ್ಕಪಕ್ಕ ತುಂಬ ತೋಟ ಆ್ಯಂಡ್ ಇಷ್ಟು ಗ್ರೀನರಿ ಇರೋದ್ರಿಂದ ಇಲ್ಲಿ ತುಂಬ ಇನ್ಸೆಕ್ಟ್ಸ್ ಓಡಾಡುತ್ತೆ ಆ್ಯಂಡ್ ಲಿಸರ್ಡ್ಸ್ ಅಲ್ಲಿ. ಸೊ ನಿಮಗೆ ಲಿಸರ್ಡ್ಸ್ ಬಗ್ಗೆ ಎಲ್ಲ ಭಯ ಇಲ್ಲ. ಐ ಆಮ್ ಫೈನ್. ನನಗೆ ಏನು ನಡೀತಂದರೆ ಅದೊಂದು ಬಿಟ್ಟರೆ ಇನ್ನೇನು ಡ್ರಾಬ್ಯಾಕು ಇಲ್ಲ. ದ ಸ್ಟೇ ಇಸ್ ವೆರಿ ಕಾಮ್, ಕೋಝಿ,
ವೆರಿ ನೈಸ್. ಫುಡ್ ಈಸ್ ಅಮೇಝಿಂಗ್, ಹಾಸ್ಪಿಟಾಲಿಟಿ ಈಸ್ ಅಮೇಝಿಂಗ್, ವೆರಿ ನೈಸ್ ಪೀಪಲ್. ಅಂದರೆ ಆಂಟಿ ಒಬ್ಬರೇ ಇರೋದು, ವೆರಿ ನೈಸ್ ಪರ್ಸನ್. ಸೊ ಶಿ ಟೇಕ್ಸ್ ಕೇರ್ ಆಫ್ ಯು ಲೈಕ್ ರಿಯಲಿ ಲೈಕ್ ಫ್ಯಾಮಿಲಿ. ಒಂಥರ ಮನೇಲೇ ಇದ್ದೀವಿ ಅಂತ ಅನಿಸುತ್ತೆ, ದೂರ ಬಂದೀವಿ ಅಂತ ಒಂಥರ. ಸೊ ವೆರಿ ನೈಸ್. ಫುಡ್ ಈಸ್ ಆಲ್ಸೋ ವೆರಿ ಗುಡ್. ಕಾಫಿ ಮೇಲೆ ನಂಗೆ ಸಖತ್ ಲವ್ ಆಗಿಬಿಟ್ಟಿದೆ ಆಂಟಿ ಮಾಡೋ ಕಾಫಿ ಮೇಲೆ. ನಾಳೆ ಹೋಗ್ತಾ ಪಕ್ಕ ಕೇಳ್ತೀರ ಆಂಟಿ ಯಾವುದೇ ಆಂಟಿ ಕಾಫಿ ಕೊಟ್ಟರು ಅಂತ. ಬೆಳಗ್ಗೆ ಒಂದು 6 ಗಂಟೆಗೆ ಹೊರಡ್ಬೇಕಂತ ಅಂದ್ಕೊಂಡಿದ್ದೀವಿ ವಾಪಸ್ ಬೆಂಗಳೂರಿಗೆ. ಆ್ಯಕ್ಚುಲಿ ಚೆಕ್ಔಟ್ ಇರೋದು 11 ಗಂಟೆಗೆ. ಅಷ್ಟು ಲೇಟಾಗಿ ಹೊರಟ್ಬಿಟ್ರೆ ನಾವು ಬೆಂಗಳೂರು ತುಂಬ ಲೇಟ್ ಆಗಿಬಿಡುತ್ತೆ ರೀಚ್ ಆಗೋಕ್ಕೆ ಅಂತ ಬೇಗನೆ ಹೊರಡೋಣ, ಆಮೇಲೆ ಬಿಸಿಲು ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಸೊ ಇದಾಗಿತ್ತು ನಮ್ಮ ಜರ್ನಿ. ಆ್ಯಂಡ್ ನಾಳೆ ನಾನು ಹೋದ್ಮೇಲೆ ನಮ್ಮ ಅಮ್ಮನ ಮನೆಗೆ ಹೋಗಬೇಕು. ಬಿಕಾಸ್ ಆಷಾಢಕ್ಕೆ 1 ತಿಂಗಳು ನಾನು ಅಮ್ಮ ಮನೆಗೆ ಹೋಗ್ತಾಯಿದ್ದೀನಿ. ದ್ಯಾಟ್ ವಿಲ್ ಬಿ ಟುಮಾರೋ. ಸೊ ನಮ್ಮ ಮನೆಯಿಂದ ನಾಳೆ ಬಂದನ್ನು ಕರ್ಕೊಂಡು ಹೋಗ್ತಾರೆ. ನೋ ಚಿಯರ್ಸ್, ಹ್ಯಾಪಿ ಟು ಗೋ ಆ್ಯಂಡ್ ಬಿ ವಿತ್ ಮೈ ಮಮ್ಮಿ ಬಾಯ್, ಬಿ ವಿತ್ ಮೈ ಮಮ್ಮಿ ಬೇರ್. ಅದೇನು ಕೇಳಿಸ್ತೋ ಗೊತ್ತಿಲ್ಲ ನಿಮಗೆ. ಸೊ ನನಗಿನ್ನ ಜಾಸ್ತಿ ನಮ್ಮ ಎಕ್ಸೈಟ್ಮೆಂಟಲ್ಲಿ ಕಾಯ್ತೀರ ಅನ್ಸುತ್ತೆ, ನಿನ್ನ ಮಗಳು 1 ತಿಂಗಳು ಮನೆಗೆ ಬರ್ತಾವಳೆ ಅಂತ. ಸೊ ನೆಕ್ಸ್ಟು ನಿಮಗೆ ನಮ್ಮ ಮಮ್ಮಿ ಮನೆಗೆ ಸಿಗ್ತೀನಿ. ಇದಾಗಿತ್ತು ನಮ್ಮ ಫಸ್ಟ್ ಬೈಕ್ ರೈಡ್ ಇನ್ ಅ ವ್ಲಾಗ್. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ಇಟ್. ಆ್ಯಂಡ್ ಇನ್ಫಾರ್ಮೇಟಿವ್ ಏನಿಲ್ಲ, ಮಸ್ತ್ ಮಜಾ, ಸೈಟ್ ಸೀಯಿಂಗ್ ಅಷ್ಟೇ. ಆ್ಯಂಡ್ ನೀವು ನಿಮ್ಮ ಬೈಕ್ ರೈಡ್ ಎಕ್ಸ್ಪೀರಿಯನ್ಸ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ, ಅಥವಾ ಇದಾದಮೇಲೆ ನಿಮಗೂ ಹೋಗೋಕ್ಕೆ ಇಂಟ್ರೆಸ್ಟ್ ಬಂದರೆ ಅದನ್ನು ಹೇಳಿ. ಸೊ ಐ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವಿಡಿಯೋ. ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್.